ನಮ್ಮ ಪರಂಪರೆ ಒಳಗೆ ಸಂಸ್ಕಾರಕ್ಕೆ ಬಹಳ ಮಹತ್ವ ಐತಿ. ಯಾಕಂತಂದ್ರೆ ಇವತ್ತು ನೋಡ್ತೀರಿ ನಮ್ಮ ದಿನಮಾನಗಳಲ್ಲೆಲ್ಲ ಸಾಕಷ್ಟು ಮಕ್ಕಳು ಅದಾರ, ಅವ್ರಿಗೆಲ್ಲರಿಗೂ ಸಹಿತ ನೀವೆಲ್ಲ ವಿದ್ಯೆಯನ್ನು ಕೊಡಿಸ್ಬೇಕು, ನಮ್ಮ ಮಕ್ಕಳು ಭಾಳ ಚಂದ ಇರಬೇಕು ಅನ್ನುವಂಥ ಭಾವನೆಯನ್ನು ನೀವೆಲ್ಲ ಇಟ್ಕೊಂಡಿರಿ. ಆದ್ರೆ ಅವ್ರ ಮುಂದೆ ವಿದ್ಯೆಯನ್ನು ಪಡ್ಕೊಂಡು ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಮತ್ತೊಂದು ದೊಡ್ಡ ಅಧಿಕಾರಿನೇ ಆಗಲಿ, ಇನ್ನೇನೋ ಒಬ್ಬ ರೈತರೇ ಆಗಲಿ, ಏನೇ ಆಗಲಿ, ಆದ್ರೆ ಅವರ ಜೀವನ ಚಂದ ಇರಬೇಕು, ಅವ್ರು ಒಳ್ಳೆ ರೀತಿ ಒಳಗೆ ತಮ್ಮ ಜೀವನವನ್ನು ಸಾಗಿಸ್ಬೇಕು ಅಂದ್ರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನು ಅಂದ್ರೆ ಅದು ಸಂಸ್ಕಾರ ಅನ್ನುವಂಥದ್ದು. ಯಾಕಂತಂದ್ರೆ ಸಂಸ್ಕಾರ ಇಲ್ಲದ ವಿದ್ಯೆನೂ ವ್ಯರ್ಥ, ಸಂಸ್ಕಾರ ಇಲ್ಲದ ಸಂಪತ್ತು ವ್ಯರ್ಥ, ಸಂಸ್ಕಾರ ಇಲ್ಲದ ಅಧಿಕಾರನೂ ವ್ಯರ್ಥ. ಎಲ್ಲವೂ ಸಹಿತ ಅರ್ಥಪೂರ್ಣವಾಗಿರಬೇಕಾಗಿತ್ತು ಅಂದರೆ ಏನು ಬೇಕು? ಅದು ಸಂಸ್ಕಾರ ಅನ್ನುವಂಥದ್ದು ಬೇಕು ಅಂತಕ್ಕಂಥದ್ದು. ಇವತ್ತು ನೀವು ಪೇಪರ್ ತೆಗೆದು ಓದಿದ್ರೆ ಮಕ್ಕಳಾದಂಥವ್ರು ಏನೇನೆಲ್ಲ ಅವಾಂತರಗಳನ್ನು ಮಾಡಕತ್ತಾರೆ ಅನ್ನೋದನ್ನು ಓದ್ತಾ ಇರ್ತೀರಿ ಪೇಪರ್ನ್ಯಾಗ. ನೀವೆಲ್ಲ ನೋಡ್ದೆ ಏನಂತೀರಿ? ಕಾಲು ಕೆಟ್ಟ ಹೋತು ಅಂತಿರ್ತೀರಿ. ಕಾಲ ಕೆಟ್ಟು ಹೋಗಿರುವಂಥದ್ದೆಲ್ಲ ಮನುಷ್ಯ ಸಂಸ್ಕಾರವನ್ನು ಮರೆತಿದ್ದು ಇದೆಲ್ಲದಕ್ಕೂ ಕಾರಣ ಅನ್ನುವಂಥದ್ದನ್ನು ನಾವು ಅದ್ರ ಸಹಿತ ತಿಳ್ಕೊಳ್ಬೇಕಾಗ್ತದೆ. ಎಷ್ಟೋ ಮಕ್ಕಳನ್ನು ನೋಡ್ತೀವಿ ನೀವು, ತಂದೆ ತಾಯಿಗಳಿಗೆ ಹಿಂಗೆ ಮಾಡಿದರು, ಮಕ್ಕಳು ಹಿಂಗೆ ಹಾಳಾದರು, ಹಿಂಗೆ ಕೆಟ್ಟ ಕೆಲಸ ಮಾಡಿದರು ಅನ್ನುವಂಥದ್ದೆಲ್ಲ ನಾವು ಕೇಳ್ಕೊಂಡು ಬರ್ತಾಯಿದ್ದೀವಿ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಅದು ಸಂಸ್ಕಾರ ಅನ್ನುವಂಥದ್ದು. ಯಾವ ಮಗುವಿಗೆ ಸಂಸ್ಕಾರ ಅನ್ನುವಂಥದ್ದು ಬಾಲ್ಯದಿಂದನೇ ಸಿಗೋದಕ್ಕೆ ಪ್ರಾರಂಭ ಆಯಿತು ಅಂದ್ರೆ ಅಂಥ ಮಗು ಮುಂದೆ ಯಾವತ್ತೂ ಸಹಿತ ತಪ್ಪು ಹಾದಿಗೆ ತುಳಿಲಾರ್ದಂಗೆ ಒಳ್ಳೆ ರೀತಿಯಲ್ಲಿ ಇರ್ತಕ್ಕಂಥ ಬದುಕನ್ನು ಮಾಡುವಂಥ ವಿಚಾರವನ್ನು ನಾವು ಅದ್ರ ಸಹಿತ ನೋಡ್ಕೊತ ಬರ್ತಾಯಿದ್ದೀವಿ. ಸರಿ, ಹೆಂಗಾಗಿತ್ತಂತ ಸಂಸ್ಕಾರ ಇಲ್ಲಾಂದ್ರೆ ಹೆಂಗಾಗ್ತತಿ ಅಂತ ಒಂದು ಮಾತು ಹೇಳ್ತೀನಿ. ನಿಮಗೆಲ್ಲ ನಾಯಿಗಳನ್ನು ಸಾಕ್ತಾರೆ ಗೊತ್ತೇನು? ನಾಯಿಗಳನ್ನು ಸಾಕ್ತಾರೆ. ಅವಕ್ಕೆಲ್ಲ ರೇಟ್ ಎಷ್ಟಿರ್ತೈತೆ ಗೊತ್ತೇನು ನಿಮ್ಗೆ? ನಮ್ಮ ಬೀದಿ ನಾಯಿ ಅಲ್ರಿ, ಬೀದಿ ನಾಯಿ ಅಂತಂದ್ರೆ ಅದಕ್ಕೇನು ರೊಕ್ಕಿಲ್ಲ, ರೂಪಾಯಿ ಇಲ್ಲ, ಅದಕ್ಕೆ ಬೇಕಂದ್ರೆ ಯಾರು ಬೇಕಾದ್ರೂ ಸಾಕ್ಬೋದು. ಜಾತಿ ನಾಯಿ ಅಂತ ಇರ್ತಾವೆ ನೋಡ್ರಿ, ಭಾಳ ತುಟ್ಟಿ ನಾಯಿ. ಒಬ್ಬ ಏನು ಮಾಡಿದ್ದ, ಒಂದು ತುಟ್ಟಿ ನಾಯಿ ತೊಗೊಂಬಂದು ಸಾಕಿದ್ದ, ಭಾಳ ಪ್ರೀತಿಯಿಂದ ಸಾಕಿದ್ದ. ಒಂದು ದಿವ್ಸ ಏನಾಯಿತು, ಅದು ಇದ್ದಕ್ಕಿದ್ದಂಗೆ ಮನೆಯಿಂದ ಕಾಣೆ ಆಗಿಬಿಡ್ತು. ಮನ್ಯಾಗ ಕಾಣಿಸೋವಲ್ತು. ಎಲ್ಲ ಕಡೆ ಹುಡುಕಿದ, ಎಲ್ಲ ಅಲ್ಲಿ ಹೋಗೈತೇನೋ, ಇಲ್ಲಿ ಹೋಗೈತೇನೋ, ಪಾರ್ಕಿಗೆ ಕರ್ಕೊಂಡು ಹೋಗಿದ್ದ, ಅಲ್ಲಿ ಹೋಗೈತೇನೋ ಅಂತ ನೋಡಿದೆ. ಎಲ್ಲಿ ಹೋದರೂ ಸಹಿತ ನಾಯಿ ಇರಲಿಲ್ಲ. ಭಾಳ ಪ್ರೀತಿಯಿಂದ ಹಚ್ಕೊಂಡಿದ್ದ ನಾಯಿಯನ್ನು. ಇವೇನು ಮಾಡ್ದ, ಒಂದು ಪೇಪರ್ನೊಳಗೆ ಒಂದು ಆ್ಯಡ್ ಕೊಟ್ಟ. ಒಂದು ಫೋಟೋ ತೆಗೆದು, ನಾಯಿದು ಫೋಟೋ ಇತ್ತೊಂದು, ನಾಯಿ ಫೋಟೋ ಹಾಕಿ ಕೆಳಗೆ ಬರೆದ, ಇಂಥದ್ದು ನನ್ನ ನಾಯಿದು ಮನೆಯಿಂದ ಕಳ್ಕೊಂಡು ಹೋಗೈತಿ, ಇಂಥ ನಾಯಿ ಯಾರಿಗಾದ್ರೂ ಸಿಕ್ಕರೆ ಅವ್ರು ತಂದು ಕೊಟ್ಟರೆ ಅವ್ರಿಗೆ ₹1,00,000 ಬಹುಮಾನ ಕೊಡ್ತೀನಿ ಅಂತ ಹಾಕಿದ. ಏನು ತಂದು ಕೊಟ್ರಿ? ನಾಯಿ ಹಿಡ್ಕೊಂಬಂದು ಕೊಟ್ರೆ. ಎಲ್ಲರೂ ಓದಿದ್ರು, ಎಲ್ಲರೂ ಹುಡುಕ್ಯಾಡಕತ್ರು. ಯಾಕೆ? ಆ ನಾಯಿ ಹಿಡ್ಕೊಂಡು ಹೋಗಿ ಕೊಟ್ರೆ ₹1,00,000 ಸಿಗ್ತತಿ ಅಂತ. ಹುಡುಕ್ಯಾಡಿದ್ರು ಎಲ್ಲೂ ನಾಯಿ ಸಿಗಲಿಲ್ಲ. ಒಂದು ದಿವಸ ಆಗಿತ್ತು, ಒಂದು ಫೋನ್ ಬಂತು ಇವನಿಗೆ. ಫೋನ್ ಬಂದ್ರೆ ಫೋನ್ ಎತ್ಕೊಂಡು ಹಲೋ ಅಂದ. ಆ ಕಡೆಯಿಂದ ನಾವು ವೃದ್ಧಾಶ್ರಮದಿಂದ ಫೋನ್ ಮಾಡಕತ್ತೀವಿ ಅಂದರು. ಹೇಳ್ರಿ ಏನಾಯಿತು? ಏನಿಲ್ಲ, ನೀವು ಪೇಪರ್ನಾಗ ಒಂದು ಆ್ಯಡ್ ಕೊಟ್ಟಿರಲ್ಲ, ಏನು ನಮ್ಮ ನಾಯಿ ಕಳೆದತಿ ಅಂತ. ಹಾಂ ಹೌದು, ಆ್ಯಡ್ ಕೊಟ್ಟಿನಿ, ನಾಯಿ ಏನು ನಿಮಗೆ ಸಿಕ್ತಾನು ಅಂದ. ಹೌದು ಸಿಕ್ಕೈತಿ, ನೀವು ಮೊನ್ನೆ ಏನು ನಿಮ್ಮ ಅಪ್ಪ ಅಮ್ಮನ ತಂದು ವೃದ್ಧಾಶ್ರಮಕ್ಕೆ ಸೇರಿಸಿದ್ರಲ್ಲ, ಅವ್ರ ವಾಸನೆ ಹಿಡ್ಕೊಂಡು ನಾ ಅವ್ರನ್ನ ಹಿಡ್ಕೊಂಬಂದು ಇಲ್ಲೇ ಐತಿ 2 ದಿವಸದಿಂದ ಅಂತ ಹೇಳಿದ್ರಂತ. ಒಂದು ನಾಯಿಯಲ್ಲಿ ಇರ್ತಕ್ಕಂಥ ಸಂಸ್ಕಾರ ಮನುಷ್ಯನಲ್ಲಿ ಇರೋಲ್ಲ ಅಂತಂದ್ರೆ ನಾವು ಯೋಚನೆ ಮಾಡಬೇಕು, ಎಲ್ಲಿ ಎಡವಾಕತ್ತಾನ ಮನುಷ್ಯ ಅಂತಕ್ಕಂಥದ್ದು. ಅದಕ್ಕೆ ಹೇಳುವಂಥದ್ದು, ನಮ್ಮ ಹಿರಿಕರು ಹಾಕಿಕೊಟ್ಟಿರ್ತಕ್ಕಂಥ ಏನು ಈ ಮಾರ್ಗಗಳದಾವು, ಈ ಸಂಸ್ಕಾರಗಳದಾವು, ಯಾಕೆ ಇವೆಲ್ಲ ಅಂತ ತಿಳ್ಕೊಂಡು ಕೇಳಿದ್ರೆ ಮನುಷ್ಯ ತಪ್ಪು ದಾರಿಗೆ ಹೋಗಲಾರ್ದಂಗೆ ಸರಿ ದಾರಿ ಒಳಗೆ ನಡ್ಕೊಂಡು ಹೋಗುವಂಗೆ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಸಂಸ್ಕಾರಗಳನ್ನು ಹೇಳಿರ್ತಕ್ಕಂಥದ್ದು.